ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಕೊಲ್ಲಿ ಕದನದ ಎಫೆಕ್ಟ್ ಇದೀಗ ಕೋಲಾರ ಜಿಲ್ಲೆಗೂ ಕೂಡ ತಟ್ಟಿದೆ. ಕಟ್ಟಡ ನಿರ್ಮಾಣದ ವಸ್ತುಗಳ ಈಗ ಬೆಲೆ ಕೂಡ ಹೆಚ್ಚಳವಾಗಿದೆ. ಕಾರಣ ಮನೆ ನಿರ್ಮಾಣದಂತಹ ಕೆಲಸಗಳನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಹಾರ್ಡ್ವೇರ್ ಅಂಗಡಿಗಳು ಕೂಡ ವ್ಯಾಪಾರವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಿರುವಾಗ ಪೇಂಟ್, PVC ಪೈಪ್, ಸ್ಟೀಲ್ ವಸ್ತುಗಳ ಬೆಲೆ ಕೂಡ ಈಗ ಗಗನಕ್ಕೇರಿದೆ, ದುಪ್ಪಟ್ಟಾಗಿದೆ. ಮತ್ತೊಂದು ಕಡೆ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಒಂದು ಕಡೆ ಪರದಾಟ ಕೂಡ ಶುರುವಾಗಿದೆ. ಈ ಕೊಲ್ಲಿ ಕದನದಿಂದಾಗಿ ಬೆಲೆ ಏರಿಕೆ ಕೂಡ ಹೆಚ್ಚಾಗಿರೋದು, ಕಾಮಗಾರಿಗಳು ಒಂದು ಕಡೆ ಸ್ಥಗಿತವಾಗಿದೆ. ಹಾರ್ಡ್ವೇರ್ ಅಂಗಡಿಗಳಲ್ಲೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಜನರ ಮೇಲೆ ಮತ್ತು ಸಾಕಷ್ಟು ವ್ಯಾಪಾರಸ್ಥರ ಮೇಲೆ ಪರಿಣಾಮ ಬೀರಿರುವಂಥದ್ದು. ನಾನು ಇವತ್ತು ಕೋಲಾರದ ಹಾರ್ಡ್ವೇರ್ ಅಂಗಡಿಯಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇವತ್ತು ಪೇಂಟ್ ಬೆಲೆ ಆಗ್ಬೋದು ಮತ್ತು PVC ಬೆಲೆ ಆಗ್ಬೋದು ಸಾಕಷ್ಟು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಕಳೆದ 2 ತಿಂಗಳಿಂದ ಸಹ ಪೇಂಟ್ನ ಬೆಲೆ ಮತ್ತು PVCಯ ಬೆಲೆ ದುಪ್ಪಟ್ಟಾಗಿದೆ. ಇದರಿಂದ ವ್ಯಾಪಾರಕ್ಕೂ ಸಹ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತ ಹೇಳಿದ್ರೆ ಕಚ್ಚಾ ವಸ್ತುಗಳ ರವಾನೆ ಸರಿಯಾಗಿ ಆಗ್ತಾ ಇಲ್ಲ. ಮತ್ತು ಈಗ ಬೇಡಿಕೆಯೂ ಸಹ ಹೆಚ್ಚಾಗಿರೋದರಿಂದ ಅಲ್ಲಿಂದ ವಸ್ತುಗಳು ಬರ್ತಾ ಇಲ್ಲ ಎಂಬ ಕಾರಣಕ್ಕೆ ಇವತ್ತು ಪೇಂಟ್ ಆಗ್ಬೋದು ಮತ್ತು ತಿನ್ನರ್ ಆಗ್ಬೋದು ಮತ್ತು ಈ PVCಗಳ ರೇಟ್ ಇವತ್ತು ದುಪ್ಪಟ್ಟಾಗಿರೋದು. ಅಂದರೆ ಒಂದರಿಂದ 2 ಪಟ್ಟಷ್ಟು ಇವತ್ತು ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ PVC ಪೈಪುಗಳು ಸಹ ಇವತ್ತು ಸಾಕಷ್ಟು ದುಪ್ಪಟ್ಟಾಗಿರೋದ್ರಿಂದ ಜನರು ಸಹ ಇವತ್ತು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ದಿಢೀರನೆ 2 ತಿಂಗಳಿನಲ್ಲಿ ಸಾಕಷ್ಟು ಪೇಂಟ್ನ ಬೆಲೆ ಏರಿಕೆ ಆಗಿರುವಂಥದ್ದು. ಜೊತೆಗೆ PVCನ ಎಲ್ಲ ವಸ್ತುಗಳು ಸಹ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಮನೆ ಕಟ್ಟುವವರಾಗ್ಬೋದು ಮತ್ತು ಅನೇಕರು ಅಂದರೆ ಮನೆ ಪೇಂಟ್ ಮಾಡೋರು ಸಹ ಇವತ್ತು ಮುಂದೂಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನಂದರೆ ಕಳೆದ 2 ತಿಂಗಳಿಂದ ನಡೀತಾ ಇರುವಂತಹ ಇದೇನು ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಉದ್ಯಮಗಳ ಮೇಲೆ ಇವತ್ತು ಪರಿಣಾಮ ಬೀರುವಂಥದ್ದು. ಅದ್ರ ಜೊತೆಗೆ ಗ್ಯಾಸ್ನ ಪರಿಣಾಮದಿಂದ ಸಾಕಷ್ಟು ಹೋಟೆಲ್ಗಳ ಉದ್ಯಮಗಳ ಮೇಲೆ ಪರಿಣಾಮ ಬಿದ್ದಿತ್ತು. ಇವತ್ತು ಹಾರ್ಡ್ವೇರ್ ಸ್ಟೋರ್ಗಳ ಮೇಲೂ ಸಹ ಸಾಕಷ್ಟು ಪರಿಣಾಮ ಬೀರಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಮಾಲೀಕರಾದಂತಹ ಲಕ್ಷ್ಮೀನಾರಾಯಣ ಇದ್ದಾರೆ. ಅವ್ರು ಮಾತಾಡ್ತೀನಿ ಯಾವೆಲ್ಲ ತೊಂದರೆ ಇದೆ ಮತ್ತು 2 ತಿಂಗಳು ಯಾವ ಎಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್, ಇವತ್ತು ಹೋಟೆಲ್ ಉದ್ಯಮ ಮೇಲೂ ಸಹ ಎಫೆಕ್ಟ್ ಆಗಿತ್ತು, ಇವತ್ತು ಹಾರ್ಡ್ವೇರ್ ಮೇಲೂ ಎಫೆಕ್ಟ್ ಆಗಿದೆ ಮಾತು ಕೇಳಿ ಬರ್ತೀವಿ. ಏನು ಹೇಳ್ತೀವಿ ಸರ್? ಸರ್ ಆಗಿದೆ ಸರ್, ತುಂಬ ಆಗಿದೆ. ಸೊ ಏನಾಗಿದೆ, ರಾ ಮೆಟೀರಿಯಲ್ಸು ತುಂಬ ಶಾರ್ಟೇಜ್ ಆಗಿದೆ. ನಮಗೆ PVC ಐಟಮ್ಸ್ ಆಗಲಿ, ಪೈಂಟ್ದು ಕೆಲವು ಐಟಮ್ಸ್ ಆಗಲಿ ಎಲ್ಲ ನಮಗೆ ಆ ಕಡೆಯಿಂದನೇ ಬರ್ತಾ ಇದ್ದಿದ್ದು, ಮಿಡ್ಲ್ ಈಸ್ಟ್ ಇದರಿಂದನೇ ಬರ್ತಾ ಇದ್ದಿದ್ದು. ಸೊ ಹಡಗುಗಳೆಲ್ಲ ಅಲ್ಲಿ ಸ್ಟಾಪ್ ಆಗಿರೋದ್ರಿಂದ ಸೊ ರಾ ಮೆಟೀರಿಯಲ್ ತುಂಬ ಶಾರ್ಟೇಜ್ ಆಗಿದೆ. ಸೊ ಇರೋ ರಾ ಮೆಟೀರಿಯಲ್ಸ್ ಖಾಲಿ ಆದರೆ ಮತ್ತು ಅವ್ರು ಹೊಸ ರೇಟೇ ತೊಗೋಬೇಕು ಅಂತೇಳಿ ಎಲ್ಲ ಕಂಪ್ನಿಯವರು ಬೆಲೆಗಳು ಜಾಸ್ತಿ ಮಾಡಿದ್ದಾರೆ. ಮೈನ್ ಬಂದು ನಮಗೆ ಪೈಂಟ್ ಐಟಮ್ಸು 8ರಿಂದ 10% ಜಾಸ್ತಿ ಆಗಿದೆ. PVC ಐಟಮ್ಸು, PVC ಪೈಪು, ಟ್ಯಾಂಕು, PVC ಪೈಪ್ಸು ಅದೆಲ್ಲ ಬಂದು ಕೆಲವು 10ರಿಂದ 30%ವರೆಗೂ ಬೆಲೆ ಡಿಫ್ರೆನ್ಸ್ ಬಂದಿದೆ. ಆಮೇಲೆ ಲೇಬರ್ ಶಾರ್ಟೇಜ್ ಆಗಿದೆ ಎಲೆಕ್ಷನ್ನಿಂದ. ಆಮೇಲೆ ಮೈನ್ ಪೈಂಟ್ ತಿನ್ನರ್ಗಳಾಗಲಿ, ಪೈಂಟ್ ಬಕೆಟ್ಗಳಾಗಲಿ, ಎಲ್ಲ ಥರದ ಆಯಿಲ್ ಪೈಂಟ್ಸನ್ನು 20ರಿಂದ ವಸ್ತುಗಳ ಮೇಲೆ ಸಾಕಷ್ಟು ಬೆಲೆ ಏರಿಕೆ ಆಗಿರುವಂಥದ್ದಲ್ಲ ಸರ್ ಈಗ ಹೇಳುವಂಥದ್ದು? 30% ಪ್ಲಾಸ್ಟಿಕ್ ಐಟಮ್ಸು ಚೇಂಜ್ ಆಗಿದೆ. ಸೊ ಮೊದಲು ಬಂದು ನಮಗೆ ಒಂದು 1000 ಲೀಟ್ರ್ ಟ್ಯಾಂಕು 6,500 ರೂಪಾಯಿಗೆ ಬರ್ತಾ ಇತ್ತು. ಇವತ್ತು ಅದೇ ಐಟಮ್ ಬಂದು 9,500 ಆಗಿದೆ. ಸೊ 2ರಿಂದ 3 ತಿಂಗಳಲ್ಲಿ ಆಲ್ಮೋಸ್ಟ್ ರೇಟು 50% ಡಿಫ್ರೆನ್ಸ್ ಬಂದ್ಬಿಟ್ಟೆ. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಕೊಲ್ಲಿ ಕದನದ ಎಫೆಕ್ಟ್ ಇದೀಗ ಕೋಲಾರ ಜಿಲ್ಲೆಗೂ ಕೂಡ ತಟ್ಟಿದೆ. ಕಟ್ಟಡ ನಿರ್ಮಾಣದ ವಸ್ತುಗಳ ಈಗ ಬೆಲೆ ಕೂಡ ಹೆಚ್ಚಳವಾಗಿದೆ. ಕಾರಣ ಮನೆ ನಿರ್ಮಾಣದಂತಹ ಕೆಲಸಗಳನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಹಾರ್ಡ್ವೇರ್ ಅಂಗಡಿಗಳು ಕೂಡ ವ್ಯಾಪಾರವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಿರುವಾಗ ಪೇಂಟ್, PVC ಪೈಪ್, ಸ್ಟೀಲ್ ವಸ್ತುಗಳ ಬೆಲೆ ಕೂಡ ಈಗ ಗಗನಕ್ಕೇರಿದೆ, ದುಪ್ಪಟ್ಟಾಗಿದೆ. ಮತ್ತೊಂದು ಕಡೆ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಒಂದು ಕಡೆ ಪರದಾಟ ಕೂಡ ಶುರುವಾಗಿದೆ. ಈ ಕೊಲ್ಲಿ ಕದನದಿಂದಾಗಿ ಬೆಲೆ ಏರಿಕೆ ಕೂಡ ಹೆಚ್ಚಾಗಿರೋದು, ಕಾಮಗಾರಿಗಳು ಒಂದು ಕಡೆ ಸ್ಥಗಿತವಾಗಿದೆ. ಹಾರ್ಡ್ವೇರ್ ಅಂಗಡಿಗಳಲ್ಲೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ.
ಕೊಲ್ಲಿ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಜನರ ಮೇಲೆ ಮತ್ತು ಸಾಕಷ್ಟು ವ್ಯಾಪಾರಸ್ಥರ ಮೇಲೆ ಪರಿಣಾಮ ಬೀರಿರುವಂಥದ್ದು. ನಾನು ಇವತ್ತು ಕೋಲಾರದ ಹಾರ್ಡ್ವೇರ್ ಅಂಗಡಿಯಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇವತ್ತು ಪೇಂಟ್ ಬೆಲೆ ಆಗ್ಬೋದು ಮತ್ತು PVC ಬೆಲೆ ಆಗ್ಬೋದು ಸಾಕಷ್ಟು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಕಳೆದ 2 ತಿಂಗಳಿಂದ ಸಹ ಏನು ಪೇಂಟ್ನ ಬೆಲೆ ಮತ್ತು PVCಯ ಬೆಲೆ ದುಪ್ಪಟ್ಟಾಗಿದೆ. ಇದರಿಂದ ವ್ಯಾಪಾರಕ್ಕೂ ಸಹ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತ ಹೇಳಿದ್ರೆ ಕಚ್ಚಾ ವಸ್ತುಗಳ ಏನು ರವಾನೆ ಸರಿಯಾಗಿ ಆಗ್ತಾ ಇಲ್ಲ, ಮತ್ತು ಈಗ ಬೇಡಿಕೆಯೂ ಸಹ ಹೆಚ್ಚಾಗಿರೋದರಿಂದ ಏನು ಅಲ್ಲಿಂದ ವಸ್ತುಗಳು ಬರ್ತಾ ಇರೋ ಕಾರಣಕ್ಕೆ ಇವತ್ತು ಪೇಂಟ್ ಆಗ್ಬೋದು ಮತ್ತು ತಿನ್ನರ್ ಆಗ್ಬೋದು ಮತ್ತು ಈ PVCಗಳ ರೇಟ್ ಇವತ್ತು ದುಪ್ಪಟ್ಟಾಗಿರೋದು. ಅಂದರೆ ಒಂದರಿಂದ 2 ಪಟ್ಟಷ್ಟು ಇವತ್ತು ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ PVC ಪೈಪುಗಳು ಸಹ ಇವತ್ತು ಸಾಕಷ್ಟು ದುಪ್ಪಟ್ಟಾಗಿರೋದ್ರಿಂದ ಜನರು ಸಹ ಇವತ್ತು ಏನು ಬೇಸರವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತ ಹೇಳಿದ್ರೆ ದಿಢೀರನೆ 2 ತಿಂಗಳಿನಲ್ಲಿ ಸಾಕಷ್ಟು ಏನು ಪೇಂಟ್ನ ಬೆಲೆ ಏರಿಕೆ ಆಗಿರುವಂಥದ್ದು. ಜೊತೆಗೆ PVCನ ಎಲ್ಲ ವಸ್ತುಗಳು ಸಹ ಏರಿಕೆ ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಮನೆ ಕಟ್ಟುವವರಾಗ್ಬೋದು ಮತ್ತು ಅನೇಕರು ಅಂದರೆ ಮನೆ ಪೇಂಟ್ ಮಾಡೋರು ಸಹ ಇವತ್ತು ಏನು ಮುಂದೂಡುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಏನಂದರೆ ಕಳೆದ 2 ತಿಂಗಳಿಂದ ನಡೀತಾ ಇರುವಂತಹ ಇದೇನು ಮತ್ತು ಇಸ್ರೇಲ್ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಉದ್ಯಮಗಳ ಮೇಲೆ ಇವತ್ತು ಪರಿಣಾಮ ಬೀರುವಂಥದ್ದು. ಅದ್ರ ಜೊತೆಗೆ ಏನು ಗ್ಯಾಸ್ನ ಪರಿಣಾಮದಿಂದ ಸಾಕಷ್ಟು ಹೋಟೆಲ್ಗಳ ಉದ್ಯಮಗಳ ಮೇಲೆ ಪರಿಣಾಮ ಬಿದ್ದಿತ್ತು. ಇವತ್ತು ಏನು ಹಾರ್ಡ್ವೇರ್ ಸ್ಟೋರ್ಗಳ ಮೇಲೂ ಸಹ ಸಾಕಷ್ಟು ಪರಿಣಾಮ ಬೀರಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಮಾಲೀಕರಾದಂತಹ ಏನು ಲಕ್ಷ್ಮೀನಾರಾಯಣ ಇದ್ದಾರೆ, ಅವ್ರು ಮಾತಾಡ್ತೀನಿ ಯಾವೆಲ್ಲ ತೊಂದರೆ ಇದೆ ಮತ್ತು 2 ತಿಂಗಳು ಯಾವ ಎಫೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸರ್, ಏನಿವತ್ತು ಹೋಟೆಲ್ ಉದ್ಯಮ ಮೇಲೂ ಸಹ ಎಫೆಕ್ಟ್ ಆಗಿತ್ತು, ಇವತ್ತು ಹಾರ್ಡ್ವೇರ್ ಮೇಲೂ ಎಫೆಕ್ಟ್ ಆಗಿದೆ ಮಾತು ಕೇಳಿ ಬರ್ತದೆ, ಏನು ಹೇಳ್ತೀವಿ ಸರ್? ಸರ್ ಆಗಿದೆ ಸರ್, ತುಂಬ ಆಗಿದೆ. ಸೊ ಏನಾಗಿದೆ, ರಾ ಮೆಟೀರಿಯಲ್ಸು ತುಂಬ ಶಾರ್ಟೇಜ್ ಆಗಿದೆ. ನಮಗೆ PVC ಐಟಮ್ಸ್ ಆಗಲಿ, ಪೈಂಟ್ದು ಕೆಲವು ಐಟಮ್ಸ್ ಆಗಲಿ ಎಲ್ಲ ನಮಗೆ ಆ ಕಡೆಯಿಂದನೇ ಬರ್ತಾ ಇದ್ದಿದ್ದು, ಮಿಡ್ಲ್ ಈಸ್ಟ್ ಇದರಿಂದನೇ ಬರ್ತಾ ಇದ್ದಿದ್ದು. ಸೊ ಹಡಗುಗಳೆಲ್ಲ ಅಲ್ಲಿ ಸ್ಟಾಪ್ ಆಗಿರೋದ್ರಿಂದ ಸೊ ರಾ ಮೆಟೀರಿಯಲ್ ತುಂಬ ಶಾರ್ಟೇಜ್ ಆಗಿದೆ. ಸೊ ಇರೋ ರಾ ಮೆಟೀರಿಯಲ್ಸ್ ಖಾಲಿ ಆದರೆ ಮತ್ತು ಅವ್ರು ಹೊಸ ರೇಟೇ ತೊಗೋಬೇಕು ಅಂತೇಳಿ ಎಲ್ಲ ಕಂಪ್ನಿಯವರು ಬೆಲೆಗಳು ಜಾಸ್ತಿ ಮಾಡಿದ್ದಾರೆ. ಮೈನ್ ಬಂದು ನಮಗೆ ಪೈಂಟ್ ಐಟಮ್ಸು 8ರಿಂದ 10% ಜಾಸ್ತಿ ಆಗಿದೆ. PVC ಐಟಮ್ಸು, PVC ಪೈಪು, ಟ್ಯಾಂಕು, PVC ಪೈಪ್ಸು ಅದೆಲ್ಲ ಬಂದು ಕೆಲವು 10ರಿಂದ 30%ವರೆಗೂ ಬೆಲೆ ಡಿಫ್ರೆನ್ಸ್ ಬಂದಿದೆ. ಆಮೇಲೆ ಲೇಬರ್ ಶಾರ್ಟೇಜ್ ಆಗಿದೆ ಎಲೆಕ್ಷನ್ನಿಂದ. ಆಮೇಲೆ ಮೈನ್ ಪೈಂಟ್ ತಿನ್ನರ್ಗಳಾಗಲಿ, ಪೈಂಟ್ ಬಕೆಟ್ಗಳಾಗಲಿ, ಎಲ್ಲ ಥರದ ಆಯಿಲ್ ಪೈಂಟ್ಸನ್ನು 20ರಿಂದ ವಸ್ತುಗಳ ಮೇಲೆ ಸಾಕಷ್ಟು ಬೆಲೆ ಏರಿಕೆ ಆಗಿರುವಂಥದ್ದಲ್ಲ ಸರ್ ಈಗ ಹೇಳುವಂಥದ್ದು? 30% ಪ್ಲಾಸ್ಟಿಕ್ ಐಟಮ್ಸು ಚೇಂಜ್ ಆಗಿದೆ. ಸೊ ಮೊದಲು ಬಂದು ನಮಗೆ ಒಂದು 1000 ಲೀಟ್ರ್ ಟ್ಯಾಂಕು 6,500 ರೂಪಾಯಿಗೆ ಬರ್ತಾ ಇತ್ತು. ಇವತ್ತು ಅದೇ ಐಟಮ್ ಬಂದು 9,500 ಆಗಿದೆ. ಸೊ 2ರಿಂದ 3 ತಿಂಗಳಲ್ಲಿ ಆಲ್ಮೋಸ್ಟ್ ರೇಟು 50% ಡಿಫ್ರೆನ್ಸ್ ಬಂದ್ಬಿಟ್ಟೆ. ಕ್ಯಾಮ್ರಾ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್ ರಾಘವ್. ಕೊಲ್ಲಿ ಕದನದ ಎಫೆಕ್ಟ್ ಇದೀಗ ಕೋಲಾರ ಜಿಲ್ಲೆಗೂ ಕೂಡ ತಟ್ಟಿದೆ. ಕಟ್ಟಡ ನಿರ್ಮಾಣದ ವಸ್ತುಗಳ ಈಗ ಬೆಲೆ ಕೂಡ ಹೆಚ್ಚಳವಾಗಿದೆ. ಕಾರಣ ಮನೆ ನಿರ್ಮಾಣದಂತಹ ಏನು ಕೆಲಸಗಳನ್ನು ಮುಂದಕ್ಕೆ ಹಾಕ್ತಾ ಇದ್ದಾರೆ. ಹಾರ್ಡ್ವೇರ್ ಅಂಗಡಿಗಳು ಕೂಡ ವ್ಯಾಪಾರವಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಹೀಗಿರುವಾಗ ಪೇಂಟ್, PVC ಪೈಪ್, ಸ್ಟೀಲ್ ವಸ್ತುಗಳ ಬೆಲೆ ಕೂಡ ಈಗ ಗಗನಕ್ಕೇರಿದೆ, ದುಪ್ಪಟ್ಟಾಗಿದೆ. ಮತ್ತೊಂದು ಕಡೆ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಒಂದು ಕಡೆ ಪರದಾಟ ಕೂಡ ಶುರುವಾಗಿದೆ. ಈ ಕೊಲ್ಲಿ ಕದನದಿಂದಾಗಿ ಬೆಲೆ ಏರಿಕೆ ಕೂಡ ಹೆಚ್ಚಾಗಿರೋದು, ಕಾಮಗಾರಿಗಳು ಒಂದು ಕಡೆ ಸ್ಥಗಿತವಾಗಿದೆ. ಹಾರ್ಡ್ವೇರ್ ಅಂಗಡಿಗಳಲ್ಲೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಕೊಲ್ಲಿ ಯುದ್ಧದ ಎಫೆಕ್ಟ್ ಇವತ್ತು ಸಾಕಷ್ಟು ಜನರ ಮೇಲೆ ಮತ್ತು ಸಾಕಷ್ಟು ವ್ಯಾಪಾರಸ್ಥರ ಮೇಲೆ ಪರಿಣಾಮ ಬೀರಿರುವಂಥದ್ದು. ನಾನು ಇವತ್ತು ಕೋಲಾರದ ಹಾರ್ಡ್ವೇರ್ ಅಂಗಡಿಯಲ್ಲಿದ್ದೇನೆ. ದೃಶ್ಯ ನೋಡಿದ್ರೆ ಇವತ್ತು ಪೇಂಟ್ ಬೆಲೆ ಆಗ್ಬೋದು ಮತ್ತು PVC ಬೆಲೆ ಆಗ್ಬೋದು ಸಾಕಷ್ಟು ದುಪ್ಪಟ್ಟಾಗಿರುವಂಥದ್ದು. ಅಂದರೆ ಕಳೆದ 2 ತಿಂಗಳಿಂದ ಸಹ ಏನು ಪೇಂಟ್ನ ಬೆಲೆ ಮತ್ತು PVCಯ ಬೆಲೆ ದುಪ್ಪಟ್ಟಾಗಿದೆ. ಇದರಿಂದ ವ್ಯಾಪಾರಕ್ಕೂ ಸಹ ಸಾಕಷ್ಟು ಹೊಡೆತ ಬಿದ್ದಿರುವಂಥದ್ದು. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನಂತ ಹೇಳಿದ್ರೆ ಕಚ್ಚಾ ವಸ್ತುಗಳ ಏನು ರವಾನೆ ಸರಿಯಾಗಿ ಆಗ್ತಾ ಇಲ್ಲ, ಮತ್ತು ಈಗ ಬೇಡಿಕೆಯೂ ಸಹ ಹೆಚ್ಚಾಗಿರೋದರಿಂದ ಏನು ಅಲ್ಲಿಂದ ವಸ್ತುಗಳು ಬರ್ತಾ ಇರೋ ಕಾರಣಕ್ಕೆ ಇವತ್ತು ಪೇಂಟ್ ಆಗ್ಬೋದು ಮತ್ತು ತಿನ್ನರ್ ಆಗ್ಬೋದು ಮತ್ತು ಈ PVCಗಳ ರೇಟ್ ಇವತ್ತು ದುಪ್ಪಟ್ಟಾಗಿರೋದು. ಅಂದರೆ